ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಿಮಗೆ ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರ್ಬೋದು ಏನು ಕಾನ್ಸೆಪ್ಟ್ ಅಂತ. ಸೊ ಇವತ್ತು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಸ್ವಾಗತ ಸುಸ್ವಾಗತ ಈ ಲಾಗಿಗೆ. ಸೊ ಇವತ್ತೊಂದು ವೆರೈಟಿ ಆಗಿರಲಿ ಅಂತ ಹೋಮ್ ಟೂರ್ ಮಾಡ್ತಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ನಮ್ಮ ಹೋಮ್ ಟೂರಲ್ಲಿ ಮುಂಚೆ ಯಾರಲ್ಲಿದ್ದರು ನಮ್ಮ ಫ್ಯಾಮಿಲಿಗೆ, ನಮ್ಮ ಫುಲ್ ಜಾಯಿಂಟ್ ಫ್ಯಾಮಿಲಿ ಗೈಸ್, ಆ ಮನೇದು ವೀಡಿಯೋ ಮಾಡ್ತೀನಿ. ಈ ಮನೇದು ವೀಡಿಯೋ ನೆಕ್ಸ್ಟ್ ಫ್ರೀ ಇದ್ದಾಗ ಮಾಡುವ. ಸೊ ಬನ್ನಿ ಎಂಜಾಯ್ ಮಾಡಿ, ಲೆಟ್ಸ್ ಗೋ ಗೈಸ್. ಇದೇ ನೋಡಿ ನಮ್ಮ ಅಜ್ಜಿ ಮನೆ. ಇವತ್ತಿನ ಟೂರ್ ಮಾಡ್ತಿರೋದು ಇದೆ. ಸೊ ಎಂಟ್ರೆನ್ಸಲ್ಲಿ ಇವತ್ತು ಬಾಗಿಲು ಹಾಕಿದ್ದಾರೆ. ಯಾರು ಇದ್ದಾರೆ ಮನೆಯೊಳಗೆ. ಸೊ ಗಾಯ್ಸ್ ಇದೇ ನೋಡಿ ಹಾಲ್, ಬಾಗಿಲು ಹಾಕಿದೆ. ಇಲ್ಲೊಂದು ರೂಮ್ ಇದೆ, ಮುಂಚೆ ನಾವಿದ್ದ ರೂಮ್ ಇದೆ. ಸೊ ಮತ್ತು ಇದ್ರೊಂದು ಹಾಲು, ಆಮೇಲೆ ತೆಗ್ದೆ ಗಾಯ್ಸ್. ಇವತ್ತು ನಮ್ಮ ಮನೆಯ ಹೋಮ್ ಟೂರ್ ವಿಡಿಯೋ. ಹಾಗೆ ನೀವು ನೋಡ್ಬೋದು, ಇದು ಅಜ್ಜ ಅಜ್ಜಿ, ಆಮೇಲೆ ಇದು ನಮ್ಮ ರೂಮು. ನಾ ಮುಂಚೆ 5 ಜನ ಇದರಲ್ಲಿ ಇದ್ದದ್ದು. ಸೊ ಇವಾಗ ಫುಲ್ ಚೇಂಜ್ ಆಗಿದೆ, ಪೈಂಟೆಲ್ಲ ಹೊಡಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಅಪ್ಪ ಅಮ್ಮನ ಫೋಟೋ ಇದೆ. ಸೊ ಇದು ಬಂದುಬಿಟ್ಟು ಹಾಲು. ಯಾರಲ್ಲಿದ್ದೀರಿ? ಹಾಯ್ ಹಾಯ್ ಏನಪ್ಪ ಪೋಡಿ ಕಾಯಿಸ್ತಿದ್ದೀವಿ ಮಾರೆ. ರಜೆನೇ ಇವತ್ತು ಕಾಸು ಪೋಡಿ ಕಾಯಿಸ್ತೇನೆ. ಪೋಡಿ ಅಲ್ಲ, ಹಪ್ಪಳ. ಹಪ್ಪಳ ಮತ್ತೆ ಅಂತ ಅದು ಸೆಂಡಿ. ಕರಂಚಿ ಹೋಗಿದೆ ಮಾರೆ ಸೆಂಡಿಗೆ. ಕರಂಚಿ ಅಲ್ಲ. ಇವಾಗ ಮನೆಗೊಂದು ಗಿಳಿ ತಂದಿದ್ದಾರೆ, ಎಷ್ಟು ಮುದ್ದಾಡ್ತದೆ ಅಂತ ಹೇಳಿದ್ರೆ ಹಾಂ, ಕೈಗೆ ಸಿಗುದಿಲ್ಲ. ಇದು ಪಾಪ ಉಂಟು, 2 ಎಣ್ಣೆ, ಒಂದು ಗಂಡು ಮಾರಿ ಹಾರಿ ಹೋಗಿದೆ. ಅವ್ನು ಫುಡ್ ಹಾಕ್ಲಿಕ್ಕೆ ಹೋಗುವಾಗ ತಪ್ಪಿಸ್ಕೊಂಡ್ಬಿಟ್ಟಿದೆ. ಓ ಓ ಓ ಓ ಡಿಸ್ಕೋ ಡ್ಯಾನ್ಸ್ ಮಾಡಿ. ಗೈಸ್ ಸ್ಟಾರ್ಟ್ ಮಾಡುವ ಇವತ್ತಿನ ಹೋಮ್ ಟೂರ್ ಹೇಗಿದೆ ಅಂತ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಹಾಲಲ್ಲಿ ಒಂದು ಮಂಚ ಇದೆ. ಸೊ ನಮ್ಮ ಫ್ಯಾಮಿಲಿ ಫೋಟೋ ತೋರಿಸ್ತೀನಿ ಫಸ್ಟಿಗೆ. ನಮ್ಮ ಅಜ್ಜಿಗೆ ಎಷ್ಟು 10 ಜನ ಮಕ್ಕಳು. ಸೊ ಈ 10 ಜನ ಇಲ್ಲೇ ಇದ್ದದ್ದು ಅವಾಗ. ಅದಾದಮೇಲೆ ಬೆಡ್ರೂಮು, ಈಗ ಕರೆಂಟ್ ಹೋಗಿದೆ, ಎಲ್ಲ ತೋರಿಸಿದೆ ಕರೆಕ್ಟಾಗಿ. ಸೊ ಇದರಲ್ಲಿ ನಾವಿದ್ವಿ. ಅದಾದಮೇಲೆ ಹಾಲು, ತೇರ್ಕೊಣೆ, ಈಗ ದೈವಗಳಿದೆಲ್ಲ ಇಟ್ಟಿದ್ದೀವಿ. ಮುಂಚೆ ಆದರೆ ದೇವರ ಫೋಟೋ ಇತ್ತು, ಆಗ ಇಲ್ಲೊಂದು ರೂಮ್ ಇತ್ತು. ಇವಾಗ ನಮ್ಮ ದೈವಗಳ ಸ್ನಾನ ಮಾಡಿಟ್ಟಿದ್ವಿ. ಇವಾಗ ದೈವಗಳದ್ದು ಪೂಜೆ ಮಾಡೋದು ಇಲ್ಲೇ. ಸೊ ಇದರದ್ದು ಜಾಸ್ತಿ ವಿಡಿಯೋ ಮಾಡೋದು ಬೇಡ. ಅದಾದಮೇಲೆ ಫೋಟೋನು ಇಲ್ಲಿದೆ, ದೇವ್ರ ಫೋಟೋ ಇಲ್ಲಿದೆ, ದೇವರ ಕೋಣೆ ನೋಡ್ಬೋದು. ಸೊ ಅದು ಬಿಟ್ಟು ಇನ್ನೊಂದು ಉದ್ದ ಹಾಲ್ ಇದೆ, ಇದು ಕಿಚನ್ ಹಾಲ್. ಅವಾಗಿನ ಸ್ಟೈಲ್ ಹೀಗೆ ಇತ್ತು. ಅದಾದ ಡೈನಿಂಗ್ ಟೇಬಲ್ಲು ಇಲ್ಲಿ, ಅಡಿಗೆ ರೂಮು ಇಲ್ಲಿದೆ. ಸೊ ಈ ಮನೆಯಲ್ಲಿ ಅಂತಿಂತು ನಾವಿರುವಾಗ ಒಂದು ಮೇ ಬಿ ಅಂತ ಹೇಳಿದ್ರೆ ಒಂದೆಷ್ಟು ಜನ ಇದ್ವಿ ನಾವು ಅವಾಗ? ಒಂದು 16 ಜನ ಇದ್ವಿ ಕೈಸ್. 16 ಜನ ಇದ್ವಿ. ಅವಾಗೊಂದು ಫೀಲೇ ಬೇರೆ, ಎಲ್ಲ ಒಟ್ಟಿಗೆ ಊಟ ಮಾಡೋದು, ಸಂಜೆ ಟೈಮ್ ಆಗುವಾಗ ಚಹಾ ಕುಡಿದು ಫೀಲು. ವಿಡಿಯೋ ನೋಡೋ ಗೊತ್ತಾಗ್ತದೆ ಎಲ್ಲರಿಗೆ, ಫ್ಯಾಮಿಲಿ ಯಾರು ನೋಡ್ತಿರ್ತೀರಾ ಅನುಭವ ಆಗ್ತದೆ, ಹೌದು ಅಂತ. ಸೊ ಹಾಗೆ ಈ ಕೋಣೆಯಲ್ಲಿ, ಅಡಿಗೆ ಕೋಣೆಯಲ್ಲಿ ಎಷ್ಟು ವೆರೈಟಿ ಆಫ್ ತಿಂಡಿ. ಅದೇನೇ ಮಾಡ್ತದೆ ಈಗ ಇಲ್ಲಿ ಊಟ ಇಡ್ತೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಊಟ ಆಗಿಲ್ಲ ನಿಂದು? ಇಲ್ಲ, ನಾನು ಸಾಗಿಲ್ಲ ಊಟ ಮಾಡಬೇಕು. 1 ಗಂಟೆ ಆಯ್ತು, ಊಟ ಇಡ್ಬೇಕಷ್ಟೇ. ಸಾಂಬಾರು ಮಾಡ್ಬೇಕಷ್ಟೇ. ಮಾಡಿಲ್ಲ? ಬೆಳಗ್ಗೆ ಬಿರಿಯಾನಿ ಉಂಟು, ಬಿರಿಯಾನಿ ಉಂಟು. ಈಗ ರಾಗಿ ಉಂಟು, ಮತ್ತೆ ರಾಗಿ ಬೇಕಣ್ಣ. 1 ಗ್ಲಾಸ್ ಕುಡಿತೀರಾ? ಇಲ್ಲದ್ರೆ ಮಜ್ಜಿಗೆ ತರೋದು ಅಂಗಡಿಯಿಂದ. ಮೊಸರು ಉಂಟು, ಎಷ್ಟು ಉಂಟು ಸಾಕಾಗಲಿಕ್ಕಿಲ್ಲ ಈಗ ಮಜ್ಜಿಗೆ. ಪಾತ್ರೆ ಇಡ್ಲಿಕ್ಕೆ ಹಾಕ್ತಿದ್ದು ಸ್ವಲ್ಪ. ನೆಕ್ಸ್ಟ್ ನೋಡಿದ್ರಲ್ಲ, ಇದು ನಮ್ಮ ಹಳೆ ಮನೆ. ಇವಾಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಅವ್ರ ಮಕ್ಕಳಿದ್ದಾರೆ. ಅದಾದಮೇಲೆ ನಮಗೊಬ್ಬರು ಮಾತು ಬರೋದಿಲ್ಲ, ಅವರಿದ್ದಾರೆ, ಮತ್ತು ಇನ್ನೊಬ್ಬರು ಚಿಕ್ಕಪ್ಪ ಇದ್ದಾರೆ. ಸೊ
ಎಲ್ಲಿ ರೂಮ್ ಟೂರ್ ಮಾಡ್ತಾ ಇದ್ದಾರಲ್ಲ, ಒಂದು ಹೋಮ್ ಟೂರ್ ಮಾಡುವ ಅಂತ ಅಷ್ಟೇ, ಮತ್ತೆಂತ ಇಲ್ಲ, ಒಂದು ಕಾನ್ಸೆಪ್ಟ್ ಇವತ್ತು. ಸೊ ಮತ್ತು ಇನ್ನೊಂದು ಉಂಟು ಇದೊಂದು ರೂಮ್ ಇತ್ತು, ಕರೆಂಟ್ ಇಲ್ಲ, ಕತ್ತಲೆ ಆಗಿದೆ. ಅದಾದಮೇಲೆ ನಮಗೆ ಟಾಯ್ಲೆಟ್ ಬಾತ್ರೂಮ್ ಹೊರಗಡೆ ಇತ್ತು, ಈಗ ಫುಲ್ ಚೇಂಜ್ ಆಗಿದೆ. ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ನೋಡಿ. ಇದು ಬಾತ್ರೂಮು, ಅದು ಟಾಯ್ಲೆಟ್ ಬಾತ್ರೂಮು. ಮತ್ತು ಇವಾಗ ಕೋಳಿ ಸಾಕ್ತಾರೆ ಒಂದು ಟೈಮ್ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಇರ್ತದೆ. ನಾವು ಹೊಸ ಮನೆ ಶಿಫ್ಟ್ ಆದ್ವಿ, ಇವರು ಇಲ್ಲಿದ್ದಾರೆ. ಮತ್ತು ನಮ್ಮ ಚಿಕ್ಕಪ್ಪನವರು ಇನ್ನೊಂದು ಮನೆ ಮಾಡಿದ್ದಾರೆ, ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಹಾಗೆ ಎಂತ ಮಾಡುದು ಗಾಯ್ಸ್, ನಾನು ಫೈನಲ್ ಒಂದು ಮಾಸ್ಟರ್ ಬೆಡ್ರೂಮ್ ಅನ್ನು ಬಿಟ್ಟಿದ್ದೆ. ಮಾಸ್ಟರ್ ಬೆಡ್ರೂಮ್ ಅಂತಲ್ಲ, ನಮ್ಮ ಅಜ್ಜಿ ಇದ್ದದು. ಈಗ ನೆನ್ಸ್ಕೊಂಡ್ರೆ ಬೇಜಾರಾಗ್ತದೆ, ಯಾಕಂದರೆ ಅಜ್ಜಿ ಇಲ್ಲ ಈಗ. ಅಜ್ಜಿದ ಕೋಣೆ. ಹಾಂ ಹಾಗೆ ಈಗ ಕೋಣೆ ಬರೋ ಒಂದು ಖುಷಿ ಬೇರೆ. ಇವಾಗ ಅಜ್ಜಿ ಇಲ್ಲ. ಹಾಗೆ ಗಾಯ್ಸ್, ನಾನು ಇನ್ನೊಂದು ರೂಮ್ ಬಿಟ್ಟಿದ್ದೆ, ನಮ್ಮ ಅಜ್ಜಿದ್ದ ರೂಮು. ಸೊ ಆ ರೂಮ್ ನೆನೆಸ್ಕೊಂಡ್ರೆ ಈಗ ಬೇಜಾರಾಗ್ತದೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಇದೇ ರೂಮ್ ಅಜ್ಜಿದು. ಇಲ್ಲೊಂದು ಮಂಚ ಇತ್ತು, ಆಮೇಲೆ ಅವ್ರದ್ದು ಕೆಲವು ವಸ್ತು ಇತ್ತು, ಇಲ್ಲೆಲ್ಲ ಇಟ್ಟಿದ್ರು ಅಜ್ಜಿ. ಆವಾಗ ಈ ರೂಮ್ ಬರೋದೊಂದು ಫೀಲೇ ಬೇರೆ. ಅಜ್ಜಿ ಮಾತಾಡಿಸ್ಕೊಂಡು ಹೋಗ್ತಿದ್ವಿ, ಇಲ್ಲಿ ಕೂತ್ಕೊಂಡು. ಆ ಕತ್ಲೆ ಇಲ್ಲಿ ಹಿಂಗೆ ಇಲ್ಲಿದ್ದು ಈ ಕತ್ಲೆ ಮಾತಾಡ್ತಿದ್ವಿ ಅಜ್ಜಿ ಒಟ್ಟಿಗೆ. ಕತ್ಲೆ ಅಂತಲ್ಲ, ಬೆಳಗಿದ್ದಾಗ. ಹಾಗೆ ಈ ರೂಮ್ ಒಂದು ಬಿಟ್ಟಿದ್ದೆ, ಇದೊಂದು ರೂಮ್ ಇತ್ತು. ಒಟ್ಟಾಗಿ ಈ ಮನೆಯಲ್ಲಿ 4 ಬೆಡ್ರೂಮು, ಅದಾದಮೇಲೆ ಒಂದು ಇದ್ರ ಹಾಲು, ಮತ್ತು ಇದೊಂದು ಕಿಚನ್ ಹಾಲು, ಆದಮೇಲೆ ಡೈನಿಂಗ್ ಟೇಬಲ್ ಒಂದು ಹಾಲು. ನೋಡಿದ್ದು ಈ ಥರ ಡೈನಿಂಗ್ ಟೇಬಲ್. ಅದಾದಮೇಲೆ ಅಡುಗೆ ರೂಮು ಭಯಂಕರ ದೊಡ್ಡದು. ಎಂತ ಇಟ್ಕೊಳ್ಳೋದು ಎಲ್ಲ ಇಟ್ಕೊಳ್ಳೋದು. ಒಳ್ಳೆದು ಮಾಡುವುದಿತ್ತು, ಗ್ಯಾಸ್ ಇದು ಮಾಡುವುದಿತ್ತು. ಅವಾಗೇನು ಚೆಂದ ಇತ್ತು ಒಂದು ರೂಮ್. ಅದನ್ನು ಔಟ್ ಸೈಡು ಕೈ ತೊಳಿಲಿಕ್ಕೆ. ಹೀಗೆ ಅವಾಗ ಫುಲ್ಲು ಚೇಂಜ್ ಇತ್ತು, ಈಗ ಚೇಂಜ್ ಆಗಿದೆ. ಅದಾದಮೇಲೆ ನಮ್ಮ ಇದು ಬಾತ್ರೂಮು ಮತ್ತು ಹಾಂ ಯಾವುದಾ ಎಂತದಾ ಮನ್ಸಿಗೆ ಬಂದಾಗ ಎಂತ ಹೇಳ್ತಿರ್ತಾನೆ ಅಂತ ಹೇಳಿ ಅರ್ಥ ಸಾಗಲ್ಲ. ಸೊ ಈ ವಿಡಿಯೋ ಹೋಮ್ ಟೂರ್ ಆಗಿದೆ, ನಮ್ಮ ಅಜ್ಜಿ ಮನೆದು. ಗಾಯ್ಸ್, ಇವತ್ತಿದ್ದು ಹೋಮ್ ಟೂರ್ ಇಲ್ಲೇ ಎಲ್ಲ ಮಾಡಿದೆ, ಅಂದರೆ ಸಿಂಪಲಾಗಿ ತೋರಿಸಿದೆ. ರೂಮು, ಹಾಲು, ಹಾಗೆ ಅಡಿಗೆ. ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಅಂತೇನಿಲ್ಲ. ಸೊ ಈ ವಿಡಿಯೋನ ಯಾರು ನೋಡಿದ್ದೀರಿ, ಹಾಗೆ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಯಾರು ನೋಡಿದ್ದೀರಿ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ನಿಮಗೆ ಏನು ನೆನಪಾಯ್ತು ಹಳೆ ಮನೆದು, ಅದ್ರ ಬಗ್ಗೆ ಹಳೆ ನೆನಪು, ಒಪಿನಿಯನ್ ಒಂದು ಕಮೆಂಟ್ ಮೂಲಕ ಹೇಳಿ. ಹಾಗೆ ಈ ಲಾಗ್ನ ಇಲ್ಲೇ ಹೆಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ಅಕೌಂಟ್ನ ಯಾರೆಲ್ಲ ಫಾಲೋ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಮೋಹನ್ ಡಿಜಿ ಲಾಗ್ಸ್ ನೋಡ್ತೀರಿ, ನಗ್ತೀರಿ, ನಗಿಸ್ತೀರಿ. ಬಾಯ್ ಬಾಯ್ ಫ್ರೆಂಡ್ಸ್.